ಕೊಡಗಿನ ಭೌಗೋಳಿಕ ವಾತಾವರಣದಲ್ಲಿ ಬಿಎಸ್ಎನ್ಎಲ್ ಸಮಸ್ಯೆ ಹೆಚ್ಚಾಗಿದೆ. ಸ್ಯಾಟಲೈಟ್ ಮೂಲಕ ಎಲ್ಲಾ ಕಡೆಗಳಲ್ಲೂ ಸಿಗ್ನಲ್ ಸಿಗುವಂತೆ ಕ್ರಮ ವಹಿಸುವ ನಿಟ್ಟಿನಲ್ಲಿ ಪರಿಶೀಲನೆ ನಡೆಸಲಾಗ್ತಿದೆ ಎಂದು ಕೊಡಗು ಮೈಸೂರು ಸಂಸದ ಯದುವೀರ್ ಒಡೆಯರ್ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಎಸ್ಎನ್ಎಲ್ ಸಮಸ್ಯೆ ನಿವಾರಿಸುವ ನಿಟ್ಟಿನಲ್ಲಿ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರೊಂದಿಗೆ ಚರ್ಚಿಸಿದ್ದು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಸ್ಥಳೀಯ ಬಿಎಸ್ಎನ್ಎಲ್ ಅಧಿಕಾರಿಗಳಿಗೆ ಕನ್ನಡ ಭಾಷೆ ಗೊತ್ತಿಲ್ಲದೆ ಸಮಸ್ಯೆಯಾಗಿರುವ ಬಗ್ಗೆಯೂ ಕ್ರಮ ವಹಿಸಲಾಗುವುದು. ಹೊಸ ತಂತ್ರಜ್ಞಾನ ಅಳವಡಿಸಿ ಸ್ಯಾಟಲೈಟ್ ಮೂಲಕ ನೆಟ್ವರ್ಕ್ ಒದಗಿಸುವ ಬಗ್ಗೆಯೂ ಪರಿಶೀಲಿಸಲಾಗ್ತಿದೆ. ಅತ್ಯಂತ ತ್ವರಿತವಾಗಿ ಸಮಸ್ಯೆ ಬಗೆಹರಿಸಲಾಗುವುದು ಎಂದರು. ಹೆಚ್ಚುವರಿ ಟವರ್ಗಳನ್ನು ಬೇರೆಡೆ ಸ್ಥಳಾಂತರಿಸಬಹುದೆಂಬ ಮಾಹಿತಿಯೂ ಬಂದಿತ್ತು ಎಂದು ಯದುವೀರ್ ಒಡೆಯರ್ ಹೇಳಿದರು. ಟವರ್ಗಳಿಗೆ ಪವರ್ ಜನರೇಟರ್ ಅವಶ್ಯಕತೆ ಇದೆ. ಸುಮಾರು 18 ಟವರ್ಗಳಿಗೆ ಇದು ಬ್ಯಾಟ್ರಿ ಇಲ್ಲ. ಸೊ ಅದಕ್ಕಾಗಿ ಅದನ್ನು ಬಗೆಹರಿಸೋದಕ್ಕೆ ನಾನು ಕೇಂದ್ರ ಸಚಿವರಾದ ಜ್ಯೋತಿರಾದಿತ್ಯ ಸಿಂಧಿಯಾ ಜೊತೆ ಚರ್ಚೆ ಮಾಡಾಯಿತು. ಮತ್ತು ನಾವು ಕೂಡ ಅವರಿಗೆ ಅಧಿಕೃತವಾಗಿ ಪತ್ರ ಮೂಲಕ ವಿನಂತಿ ಮಾಡಿದ್ದೀವಿ ಇದನ್ನ ಬಗೆಹರಿಸಬೇಕು ಅಂತ. ಜೊತೆಗೆ ಇಲ್ಲಿಯ ಒಂದು ಏನು ಕೆಲವು ಆಫೀಸರ್ಸ್ಗಳು ಸರಿಯಾಗಿ ಸಂಪರ್ಕ ಮಾಡ್ತಾಯಿಲ್ಲ ಮತ್ತು ಸಹಜವಾಗಿ ಒಂದು ಭಾಷೆ ಒಂದು ವ್ಯತ್ಯಾಸ ಇರೋದ್ರಿಂದ ಅದಕ್ಕೂ ಕೂಡ ಒಂದು ಕೆಲವು ತಕರಾರುಗಳಿದ್ದಾವೆ ಅಂತಲೂ ಕೂಡ ವ್ಯಕ್ತಪಡಿಸಿದ್ವಿ. ಅದನ್ನು ಬಗೆಹರಿಸೋದಕ್ಕೆ ನಾವು ಅವರು ಸಂಪೂರ್ಣವಾದಂಥ ಎಲ್ಲ ಕೂಡ ಬೆಂಬಲ ನಿಲ್ತಾರೆ ಅಂತ ಹೇಳಿ